ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದ್ದು ಡಿಸೆಂಬರ್ 23ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಅಂತಿಮ ವರದಿ ಸಲ್ಲಿಸದ ಕಾರಣಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದ್ದು ಸಿಎಂ ಮತ್ತು ಮೂವರಿಗೆ ಕ್ಲೀನ್ ಚಿಟ್ ಪ್ರಶ್ನಿಸಿ ಸ್ನೇಹಮಯಿ ಸಲ್ಲಿಸಿದ್ದ ಅರ್ಜಿ ಇದು. ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜ್ಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು ಲೋಕಾಯುಕ್ತ. ಅಂತಿಮ ವರದಿ ಸಲ್ಲಿಸದ ಕಾರಣಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ಇದು. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಅರ್ಜಿ ವಿಚಾರಣೆ ನಡೆಯಿತು. ಡಿಸೆಂಬರ್ 23ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಶಿಕ್ಷೆ ಕೊಡಿಸ್ತೇನೆ. ಮೂಡಾ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಇದು. ತನಿಖಾಧಿಕಾರಿಗಳು ಕಾನೂನಿನ ಅರಿವಿಲ್ಲದೆ ನಡೆದುಕೊಳ್ತಾ ಇದ್ದಾರೆ. ತನಿಖೆ ಬಾಕಿ ಇರುವಾಗ ಬಿ ರಿಪೋರ್ಟ್ ಸಲ್ಲಿಕೆಯ ಉದ್ದೇಶ ಏನಿತ್ತು? ಪ್ರಕರಣದ ತನಿಖಾಧಿಕಾರಿಗೂ ಶಿಕ್ಷೆಯಾಗೋದು ಖಚಿತ. ಕಳೆದ ವಿಚಾರಣೆ ವೇಳೆ ಲಿಖಿತ ದಾಖಲೆ ಸಲ್ಲಿಕೆ ಮಾಡಿದ್ದೀನಿ. ಮೂಡಾ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಈ ಮಾತು ಹೇಳಿದ್ದಾರೆ. ಏನು ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಬಿ ಅಂತಿಮ ವರದಿ ಸಲ್ಲಿಸಿದರು. ಆ ಒಂದು ಅಂತಿಮ ವರದಿ ಸಂಬಂಧಪಟ್ಟ ಹಾಗೆ ನಾನೇನು ತಕರಾರು ಅರ್ಜಿ ಸಲ್ಲಿಸಿದ್ದೆ. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಆದೇಶ ಮಾಡ್ತೀನಿ ಅಂತೇಳಿ ಮಾನ್ಯ ನ್ಯಾಯಾಲಯ ಕಳೆದ ವಿಚಾರಣೆ ದಿನಾಂಕ ನಿಗದಿಪಡಿಸಿದರು. ಸೊ ಈ ದಿನ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿ ಎಲ್ಲ ತನಿಖೆ ಮುಗಿದಿದೆ. ಕೊನೆಯ ಹಂತದ ಕೆಲವೊಂದಷ್ಟು ಪ್ರಕ್ರಿಯೆ ಇದೆ. ಹಾಗಾಗಿ ಆದಷ್ಟು ಬೇಗ ನಾವು ವರದಿ ಸಲ್ಲಿಸಿ ಕೆಲವು ದಿನಗಳ ಕಾಲಾವಕಾಶ ಕೊಡಿ ಅಂತೇಳಿ ತುಂಬ ಮನವಿ ಮಾಡ್ಕೊಂಡ್ರಿಂದ ಅವರ ಮನವಿಗೆ ಸ್ಪಂದಿಸಿದಂಥ ಮಾನ್ಯ ನ್ಯಾಯಾಲಯ ಕೊನೆಯ ಹಂತದಲ್ಲಿ ಇರೋದರಿಂದ ಕಾಲಾವಕಾಶ ಕೊಡೋಣ ಅಂಥೇಳಿ ಒಂದು ಕಾಲಾವಕಾಶ ಕೊಟ್ಟು ದಿನಾಂಕ 23/12/2025ಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಸೊ ಆ ದಿನ ಅವರು ಏನು ವರದಿ ಸಲ್ಲಿಸ್ತಾರೆ ನೋಡಿಕೊಂಡು ನಾನು ಖಂಡಿತವಾಗಲೂ ಒಂದು ಆದೇಶ ಮಾಡ್ತೀನಿ ಅಂತೇಳಿ ಮಾನ್ಯ ನ್ಯಾಯಾಲಯ ಇವತ್ತು ಒಂದು ಆದೇಶವನ್ನು ಮಾಡಿದೆ. ಸರ್ ಹೌದು, ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತೀನಿ, ಏನವರು ಮುಂದುವರೆ ತನಿಖೆ ಮಾಡ್ತಾರೆ ಆ ಒಂದು ಮುಂದುವರೆ ತನಿಖೆ ಸಂದರ್ಭದಲ್ಲಿ 1ರಿಂದ 4ನೇ ಆರೋಪಗಳಿಗೆ ಸಂಬಂಧಪಟ್ಟಾಗಿ ಯಾವುದೇ ರೀತಿ ತನಿಖೆ ಮಾಡ್ತಿಲ್ಲ ಅನ್ನೋದು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದೆ. ಸೊ ಈ ದಿನ ಒಂದು ವಿಶೇಷ ಅಭಿಯೋಜಕರು ಕೂಡ ಅದನ್ನು ಒಪ್ಕೊಂಡ್ರು. ನಾವು 1ರಿಂದ 4ನೇ ಆರೋಪ ವಿರುದ್ಧ ಯಾವುದೇ ತನಿಖೆಯನ್ನು ಮಾಡ್ತಿಲ್ಲ, ಇತರೆ ಆರೋಪಗಳಿಗೆ ಸಂಬಂಧಪಟ್ಟಾಗೆ ತನಿಖೆ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನನ್ನ ಅರ್ಜಿಯಲ್ಲಿ ನನ್ನ ಏನು ದೂರರ್ಜಿ ಇದೆ ಆ ದೂರರ್ಜಿಯಲ್ಲಿ ಇತರೆ ಆರೋಪಗಳ ಬಗ್ಗೆಯೂ ಕೂಡ ಆರೋಪ ಇರೋದ್ರಿಂದ ಸೊ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಾಗೆ ನಾವು ಸಮಗ್ರ ತನಿಖೆ ಮಾಡೋದ್ರಿಂದ ಕಾಲಾವಕಾಶಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.